ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ಸಣ್ಣ ಹೋಮ್ ಟೂರ್ ಥರ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ಮೆಟ್ಲು ಮೇಲ್ಗಡೆನೂ ಇದೆ, ಆ ಕಡೆ ತೋರಿಸಿ. ಇದು ಇವಾಗ ಮನೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಬಂದ್ರೇ ನಮಗೆ ಕಾಣೋದು ರೈಟ್ ಟಿವಿ ಇದೆ, ಲೆಫ್ಟ್ ಕಿಚನ್ ಇದೆ ನೋಡಿ. ಇದು ಬಂದ್ಬಿಟ್ಟು ಕಿಚನ್. ಕಿಚನ್ ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಒಂದು ಫ್ರಿಜ್ ಇದೆ, ಇದು ಕಿಚನ್. ಇನ್ನೂ ಏನು ಮಾಡಿಲ್ಲ, ಮಾಡಬೇಕು. ಇವಾಗ ಜಸ್ಟ್ ನಮ್ಮ ಅದಕ್ಕೆ ಚಾಯ್ ಮಾಡಿದ್ರು, ಚಹಾ ಕುಡ್ದಿದ್ವಿ. ಇವಾಗ ನಾಷ್ಟ ಮಾಡಬೇಕು. ಸೊ ಫ್ರಿಜ್ ಮೇಲೆ ಏನೋ ಇಟ್ಟವ್ರೆ ನಮ್ಮ ಅದಕ್ಕೆ, ಫ್ರೂಟ್ಸ್ ಇಟ್ಟವ್ರೆ. ಇದು ಆಲೂ ಬುಜ್ಜಿ ನಾಷ್ಟಾಗೋಸ್ಕರ ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ತಿನ್ನೋದು. ಇವೆಲ್ಲ ಸೂಪು, ಪಾಪ್ಕಾರ್ನು. ಇದು ಸ್ವಲ್ಪ ಲೈಟಾಗಿ ಸ್ವೀಟ್ ಇದೆ. ಇನ್ನೊಂದು ಇಲ್ಲಿ ಬಂದರೆ ನಮಗೆ ಲೆಫ್ಟಲ್ಲಿ ದೇವರ ಮನೆ ಸಿಗುತ್ತೆ. ತೋರ್ಸಮ್ಮ ಅದು ನೋಡಿ. ನಮ್ಮ ದೇವರಿಗೆ ಕೈ ಮುಗೀರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಒಳಗಡೆ ಹೋಗಿ ನೋಡಿ ನೋಡಿ, ಚೆನ್ನಾಗೈತೆ ಅಲ್ವಾ? ಲಕ್ಷ್ಮೀ. ಈ ಸೈಡ್ ಬಂದರೆ ಇಷ್ಟೆಲ್ಲ ಮನೆ ಐಟಮ್ ಎಲ್ಲರೂ ಇಟ್ಕೋತಾರೆ, ನಾವು ಅದೇ ಥರ ರ್ಯಾಂಡಮ್ ಆಗಿ ಇಟ್ಕೊಂಡಿರಿ. ಫ್ರಿಜ್ಜಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ರೀ. ನೋಡಿ, ಈ ಥರ ಐತೆ ಫ್ರಿಜ್. ಎಗ್ಗು, ಇದು ಫಾಲುದಾ ಅಂತ ಸುಮ್ಮನೆ ಅವಾಗವಾಗ ಮಾಡಿ ತಿನ್ನಬೇಕು ಅಂತ ತಂದಿಟ್ಟಿದ್ದಾರೆ. ಇಲ್ಲೆಲ್ಲ ವೆಜಿಟೇಬಲ್ಸ್, ಇವೆಲ್ಲ ಮನೆ ಐಟಮ್ಸು. ಇಲ್ಲೇನೇ ಇಲ್ಲ, ಎಲ್ಲ ಖಾಲಿ 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 ನೋಡಿ. ಕಿಟಕಿ ಐತೆ, ಇನ್ನೊಂದು ಸಾರಿ ಕರೆಕ್ಟಾಗಿ ತೋರಿಸ್ತೀನಿ ರೀ, ನೋಡ್ಕೊಳ್ಳಿ. ಇದು ಗಣಪತಿ, ಇದು ಸುಮ್ಮನೆ ಹಾಗೆ ಹಾರ್ಸಸ್. ಇಲ್ಲಿ ಬಂದುಬಿಟ್ಟು ಇವರು ನಮ್ಮ ತಮ್ಮ, ನಮ್ಮ ಅತ್ತಿಗೆ, ನಮ್ಮಮ್ಮ, ನಮ್ಮಪ್ಪ, ಇವರಿಬ್ಬರು ಜನ್ಮದ ಜೋಡಿ. ಇಲ್ಲಿ ಬಂದುಬಿಟ್ಟು ಬೆಡ್ರೂಮ್ ಐತೆ, ತೋರಿಸ್ತೀನಿ ಇರಿ. ಲೈಟ್ ಹಾಕ್ತೀನಿ. ಲೈಟೇ ಇಲ್ಲಲ್ಲೇ, ಉಲ್ಟಾ ನೋಡಿ. ಈ ಥರ ಏನಕ್ಕ ಬೆಡ್ ಇಲ್ಲ ಅನ್ಬೇಡಿ. ಸೊ ನಾವು ಇನ್ನೂ ಸ್ವಲ್ಪ ತಗೋಬೇಕು, ಯಾಕಂದ್ರೆ ಮೊನ್ನೆ ಎಲ್ಲ ಮನೆಗೆ ಬಂದಿದ್ದೀವಲ್ಲ, ತಗೊಂಬರಿ. ಇಲ್ಲಿ ಬಂದುಬಿಟ್ಟು ಇದು ಕಿಟಕಿ ಹತ್ರ ಈ ಥರ ವ್ಯೂಸ್ ಕಾಣುತ್ತೆ. ವ್ಯೂ ಹಾಲ್ ತೋರಿಸಿಲ್ಲಲ್ವಾ, ನಡೀರಿ ಹಾಲ್ ತೋರ್ಸೋಣ. ನಡಿ. ಇದಕ್ಕೆ ಏನಂತಾರೆ? ಬೆಡ್ ಕಮ್ ಸೋಫಾ ಅಂತೆ ನೋಡಿ. ಟಿ ವಿ ಇದು ಅಷ್ಟೇ, ಮೊನ್ನೆ ಊರಿಂದ ಬಂದಿದೆ, ಎಲ್ಲ ಲಗೇಜ್ ಎಲ್ಲ ಹಂಗೆ ಇಟ್ಟಿದ್ದೀವಿ ಸುಮ್ಮನೆ ನೋಡಿ. ಇದು ಬಾತ್ರೂಮ್ ಇರಿ, ಇದೆ ಅಲ್ವಾ ಲೈಟು. ಈ ಥರ ಐತೆ, ಚೆನ್ನಾಗೈತಲ್ವಾ? ದೊಡ್ಡದೈತೆ. ಇದು ರೂಮು, ಬಟ್ ಯೂಸ್ ಮಾಡಲ್ಲ, ಅದಕ್ಕೆ ಲಾಕ್ ಮಾಡೀವಿ. ಇಲ್ಲೆಲ್ಲ ನಮ್ಮ ಅತ್ತಿಗೆ ಒಗ್ದಿರೋ ಬಟ್ಟೆ ಎಲ್ಲ ಇಲ್ಲಲ್ಲೇ ಹಾಕಿಬಿಡ್ತಾರೆ. ಇನ್ನು ಮೇಲ್ಗಡೆ ಇದೆ, ಮೇಲ್ಗಡೆ ತೋರಿಸ್ತೀನಿ. ನಮ್ಮಮ್ಮ ಹೋಗಿದ್ದಾರೆ. ಇದು ಆಚೆ ಕಡೆ ನೋಡಿ. ಈ ಥರ ಮನೆ ಕಾಣುತ್ತೆ, ಈ ಥರ ಐತೆ ಮನೆ. ಇದು ಎಲ್ಲ ಔಟ್ಸೈಡ್ ವ್ಯೂಸು ಈ ಥರ ಇದೆ. ಮನೆಯಿಂದ ತೋರಿಸ್ತೀನಿ ಬನ್ನಿ. ನಡಿ. ನಡಿ ನಡಿ. ಅಲ್ಲಿ ನೋಡಿ, ಬಾಳೆ ಹತ್ತೈತೆ. ಬಾಳೆ ಏನಂತೀರಪ್ಪ ನೀವು?
ಬಾಳೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಬಾಳೆಹಣ್ಣು ಎಲ್ಲ ನಮ್ಮದೇ. ಈ ಥರ ಬ್ಯಾಕ್ ಸೈಡ್ ಈ ಥರ ಇದೆ ಮನೆ. ಇದು ಎಲ್ಲ ವ್ಯೂ ನೋಡಿ. ಮೇಲ್ಗಡೆ ಹೋಗೋಣ, ನಮ್ಮಮ್ಮ ಇದ್ದಾರೆ. ತೋರಿಸ್ತೀನಿ ನಿಮಗೆ ಮೇಲ್ಗಡೆನು. ನೋಡಿ ಈ ಥರ ಕಾಣ್ತಾ ಇದೆ ವ್ಯೂ. ನಮ್ಮಮ್ಮ ಏನೋ ಮಾಡ್ತೈತೆ. ಏನಮ್ಮ ಏನು ಮಾಡ್ತಾಯಿದ್ದೀಯಾ? ನಮ್ಮಮ್ಮ ಬಟ್ಟೆ ಹಾಕೈತೆ ನೋಡಿ. ಏನು ಅನ್ನಿಸ್ತಾ ಇದೆ ಮನೆಗೆ ಬಂದು? ಚಂದ ಆಯ್ತಾ? ಚೆನ್ನಾಗಿ ಹಾಂ, ಚೆನ್ನಾಗಿ ಅನ್ಸುತ್ತೆ. ಎಷ್ಟು ದಿನ ಆಯ್ತು ಇಲ್ಲಿ ಬಂದು ನೀನು? ಒಂದು ತಿಂಗಳಾಯ್ತು ಮಗನ ಬಂದು. ಒಬ್ಬ ಒಂದು ತಿಂಗಳಾಯ್ತಂತೆ ನೋಡಿ. ಇದೆಲ್ಲ ಇಲ್ಲಿ ಬಟ್ಟೆ ಹಾಕೋಕ್ಕೆ ತುಂಬ ಪ್ಲೇಸಸ್ ಇದೆ, ಚೆನ್ನಾಗಿ ಜಾಗ ಇದೆ ನೋಡಿ. ನೋಡಿ ನೋಡಿ ಏನು ಚಂದ ಅಲ್ವಾ? ನೋಡಿ ಇಲ್ಲಿ ಹೋಗೋಕ್ಕೆ ಒಂದು ಬಸ್ಸು ಇಲ್ಲ. ಹೋದರೆ ಬೈಕ್ ಹತ್ರನೇ ಹೋಗ್ಬೇಕು. ಅಲ್ಲಿ ರೋಡ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿಂದ ಹೋಗಬೇಕು. ನಾಷ್ಟ ಮಾಡ್ದಾ? ಅಷ್ಟ ಆಯ್ತು ನಮ್ಮಮ್ಮ. ಏನು ನಾಷ್ಟ ಮಾಡಿದೆ? ಸುಸಲ ಸುಸ್ಲಾ ಮಾಡ್ದಾಳಂತ. ಯಾಕೆ ಇಷ್ಟು ಬೇಗ ಬಟ್ಟೆ ಒಗ್ದೆ? ಆಯ್ತಮ್ಮ. ನಿಮ್ಮ ಯಜಮಾನ್ರು ಎಲ್ಲಿ? ಯಜಮಾನ್ರು ಅಂಗಡಿಗೆ ಹೋಗ್ಯಾರ. ಅಂಗಡಿ? ನಮ್ಮಮ್ಮ ಬೆಂಗಳೂರು ಭಾಷೆ ಮಾತಾಡ್ತಾವ್ರೆ. ಇವ್ರು ನಮ್ಮಮ್ಮ ಭದ್ರಕಾಳಿ, 1 ರೂಪಾಯಿ ಖರ್ಚು ಮಾಡಲ್ಲ. ಎಷ್ಟು ದುಡ್ಡು ನೋಡಿದ್ರೆ ಖರ್ಚು ಮಾಡ್ಲದ ಇಷ್ಟು ದೊಡ್ಡವಳಾಗಿದೆಯಾ ಅಂತ ಕೇಳ್ತಾವ್ರಿ. ಇಷ್ಟಾಗಿ ವಿಡಿಯೋ ಹೋಮ್ ಟೂರ್ ಮಾಡಿದ್ದೀನಿ. ಸೊ ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಮಾಡಿದ್ದು ವಿಡಿಯೋ. ಕೆಲವ್ರು ಕೇಳ್ತಿರಲ್ಲ, ಅಕ್ಕ ಏನಕ್ಕ ಅಂದರೆ ಈ ಥರ ಎಲ್ಲ ಸ್ವಲ್ಪ ಹುಷಾರಿಲ್ಲ, ನಿಜವಾಗ್ಲೂ ಮಾತಾಡೋಕ್ಕಾಗ್ತಿಲ್ಲ. ಸೊ ಏನೋ ಒಂದು ಲೈಫಲ್ಲಿ ಈ ಥರ ಇರಬೇಕು, ಈ ಥರ ಬದುಕಬೇಕು ಅಂತ ಒಂದು ಕನಸಿರುತ್ತೆ ಅಲ್ಲ. ಸೊ ಏನೋ ದೇವ್ರ ದಯೆಲಿಂದ ಒಂದು ಸಣ್ಣ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.